ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಬ್ರದರ್, ನಿನ್ನೆ ಒಂದು ಸುಪ್ರೀಂ ಕೋರ್ಟ್ ತೀರ್ಮಾನ ದರ್ಶನ್ ಅಭಿಮಾನಿಗಳಿಗೆ ಒಂದು ಸ್ವಲ್ಪ ಬೇಸರ ಉಂಟಾಗಿದೆ. ಬಟ್ ಯಾರು ಅಂದ್ಕೊಂಡಿರಲಿಲ್ಲ ಈ ಥರದ್ದು. ಬಟ್ ಈ ಘಟನೆ ಬಗ್ಗೆ ಅಭಿಮಾನಿಯಾಗಿ ಏನು ಹೇಳ್ತೀರಾ ಅನ್ನೋದು? ತುಂಬ ಬೇಜಾರಾಗುತ್ತೆ. ಇವತ್ತು ಇವತ್ತೆಲ್ಲರಿಗೂ ಹಬ್ಬ, ಬಟ್ ನಮ್ಮ ಅಭಿಮಾನಿಗಳಿಗೆ ಮಾತ್ರ ನೋವು ಬ್ರದರ್. ತುಂಬ ಬೇಜಾರಾಗುತ್ತೆ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಬ್ರದರ್. ಇವಾಗ ನೋಡಿ, ಇವತ್ತು ನಮ್ಮ ಬಾಸನ್ನ ದೇಶವ್ರಿಗೆ ಹಬ್ಬ. ಇವತ್ತು ನಮ್ಮ ಅಭಿಮಾನಿಗಳಿಗೆ ನೋವಿನ ದಿನ. ಇವತ್ತು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ, ನಮಗೆ ಬ್ಯಾಡ ದಿನ. ಇವತ್ತು ಅಷ್ಟು ನೋವಿದೆ. ಬಟ್ ಒಳ್ಳೆಯವ್ರಿಗೆ ಯಾಕೆ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ಟು ಅನ್ನ ಕೊಡೋ ಕೈಗೆ ಇವತ್ತು ಬೇಡಿ ಹಾಕಿದ್ದಾರೆ ಅಂತ ತುಂಬ ನೋವಾಗುತ್ತೆ ನಮಗೆ ಅಭಿಮಾನಿಗಳಿಗೆ. ಪ್ರಪಂಚದಲ್ಲಿ ಎಂತೆಂಥವ್ರು ಇದ್ದಾರೆ, ಎಲ್ಲನೂ ಬಿಟ್ಟು ನಮ್ಮ ಬಾಸ್ ಮೇಲೇ ಇದು ಮಾಡ್ತಾರೆ ಅಂದರೆ ತುಂಬ ಬೇಜಾರಾಗುತ್ತೆ. ಇದು ಒಬ್ಬ ಅಭಿಮಾನಿಗಳ ಕಣ್ಣೀರು, ಒಂದು ಅಭಿಮಾನಿಗಳ ಶಾಪ ಇದು. ಇವತ್ತು ಪ್ರತಿಯೊಬ್ಬರು ನಂದೊಂದಿರಲಿ ಅಂತ ಆಳಿಗೊಂದು ಕಲ್ಲು ಹೊಡಿತಾರೆ. ಅಂಥವ್ರಿಗೆ ಇವತ್ತು ಅಭಿಮಾನಿಗಳು ಶಾಪ. ತುಂಬ ಬೇಜಾರಾಗುತ್ತೆ. ಬಟ್ ಯಾಕೆಂದರೆ ಎಷ್ಟು ನಮ್ಮಣ್ಣ ಒಳ್ಳೆಯವರು, ನಮ್ಮ ಬಾಸು ಅಂದರೆ ತುಂಬ ಒಳ್ಳೆ ಮನುಷ್ಯ. ಅಂಥ ಮನುಷ್ಯನಿಗೆ ಇವತ್ತು ಈ ರೀತಿ ಅಂದರೆ ತುಂಬ ನೋವಾಗುತ್ತೆ ಬ್ರದರ್. ಈ ಪ್ರತಿಯೊಬ್ಬರು ನೋಡಿ, ಎಷ್ಟೋ ಜನ ಮೀಡಿಯಾದವ್ರು ಇವತ್ತು ಇದ್ರ ಬಗ್ಗೆ ಆಗ್ತಾರೆ, ಏನೇನೋ ಆಗ್ತಾರೆ. ತುಂಬ ನೋವಾಗುತ್ತೆ ಇದ್ರ ಬಗ್ಗೆ. ಇವತ್ತು ಸಾಂಗ್ ರಿಲೀಸ್ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ ಸಾಂಗ್. ಅದೇ ಹೇಳಿದ್ನಲ್ಲ ನಿಮಗೆ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ, ಇವತ್ತು ನಮಗೆಲ್ಲ ಅಂತ. ಇವತ್ತು ಸಾಂಗ್ ರಿಲೀಸ್ ಆಗಬೇಕಾಗಿತ್ತು. ತುಂಬ ಖುಷಿಯಲ್ಲಿದ್ವಿ, ತುಂಬ ಜಾಲಿಯಲ್ಲಿದ್ವಿ ಸಾಂಗ್ ರಿಲೀಸ್ ಆಗುತ್ತೆ ಅಂತೇಳಿ. ಇವತ್ತು ನಮಗೆ ಬ್ಯಾಡ್ ದಿನ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ತುಂಬ ಬ್ಯಾಡ್ ಫೀಲ್ ಇವತ್ತು, ನಿಜವಾಗ್ಲೂ ಹೇಳಬೇಕು ಅಂದರೆ. ಇವತ್ತು ನಮ್ಮ ಎಲ್ಲರೂ ಒಂದು ಸ್ವಲ್ಪ ಕುತಂತ್ರ ಮಾಡಿ ಇತ್ತೀಚಿನ ದಿನಗಳಲ್ಲಿ 100% ಸರ್. ನೋಡಿ, ಇವತ್ತು ಮೇಲ್ಕೋರ್ಟಿಗೆ ತಗೊಂಡೋಗಿ ಈ ರೀತಿ ಮಾಡಿದ್ದಾರೆ ಅಂದರೆ, ಈ ಥರ ಕೇಸ್ಗಳು ಇದೇ ಸೌಜನ್ಯ ಮೇಲೆ ಕೇಸ್ ಮೇಲೆ ಯಾಕಿಲ್ಲ ತೊಗೊಂಡೋಗಿ ಮಾಡ್ಬೋದಲ್ವಾ? ಇವ್ರ ಮೇಲೆ ಮಾಡಿದ್ದಾರೆ ಅಂದರೆ ಕುತಂತ್ರನೇ ಇದು. ಬಟ್ಟು ಏನೂ ಆಗಲ್ಲ. ಇವತ್ತು ಅಭಿಮಾನಿಗಳು ನಾವಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಬಾಸನ್ನು ಬಿಟ್ಕೊಡಲ್ಲ. ಯಾರು ಏನೇ ಎಷ್ಟೇ ಕುತಂತ್ರಗಳು ಹಾಕಿದ್ರು ನಾನು ನಮ್ಮ ಅಭಿಮಾನಿಯಾಗಿ ಹೇಳ್ತೀನಿ, ನನ್ನ ಪ್ರಾಣ ಇಲ್ಲೇ ಹೋಗಲಿ, ನಮ್ಮ ಬಾಸನ್ನು ನಾವು ಯಾವತ್ತೂ ಬಿಟ್ಕೊಡಲ್ಲ ಬ್ರದರ್. ಆಯಿತಾ? ಯಾವುದೋ ಕಾಣದ ಕೈ ಕೆಲಸ ಮಾಡಿದೆ ಅಂದರೆ ನಾವು ಅಭಿಮಾನಿಗಳು ಯಾವತ್ತು ಎಲ್ಲದಕ್ಕೂ ಆಳಿಗೊಂದು ಕಲ್ಲು ಹೊಡಿತಾ ಇದ್ದರೆ, ಅಯ್ಯಪ್ಪ ಬೇಡ, ನೀವು ರಿಯಾಕ್ಟ್ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಬಟ್ ನಾವು ಯಾರೂ ರಿಯಾಕ್ಟ್ ಮಾಡಿಲ್ಲ. ಅಂಥ ವ್ಯಕ್ತಿಗೆ ಈ ರೀತಿ ಆಗುತ್ತಂದರೆ ತುಂಬ ಬೇಜಾರಾಗುತ್ತೆ. ಎಷ್ಟೋ ಜನ ನೀವು ನೋಡ್ತಾ ಇರ್ಬೋದು ಇತ್ತೀಚೆಗೆ ಅಯ್ಯಪ್ಪನ ಬಗ್ಗೆ ಅಪಪ್ರಚಾರಗಳು, ಯಾವ ನಂದಿರಲಿ ಅಂತ ಆಳ್ಗೊಂದು ಕಲ್ಲುಗಳು, ಕುತಂತ್ರ. ಬಟ್ ಯಾರು ನಾವು ಅಭಿಮಾನಿಗಳು ರಿಯಾಕ್ಟ್ ಮಾಡಿಲ್ಲ. ಯಾವನೋ ಬೋಳಿ ಮಗ, ಯಾವನ ಫ್ಯಾನ್ ಅಂತಲೂ ಗೊತ್ತಿಲ್ಲ, ಅವ್ನು ಫೇಕ್ ಅಕೌಂಟ್ ಮಾಡಿಕೊಂಡು ಅವನು ಮೆಸೇಜ್ ಮಾಡಿದ್ರೆ ಅದಕ್ಕೂ ಅಂತನ ರಿಯಾಕ್ಟ್ ಮಾಡ್ತಾರೆ. ಅವ್ನು ಡಿ ಬಾಸ್ ಅಭಿಮಾನಿಗಳು ಅಂತ ಗೊತ್ತಾ ನಿಮಗೆ? ಯಾವನ ಕುತ್ಕೊಂಡು ನಾನು ಯಾರ್ದೋ ಅಭಿಮಾನಿ ಅಂತೇಳಿ ಫೇಕ್ ಅಕೌಂಟ್ ಮಾಡ್ಕೊಂಡು ಮಾಡಿದ್ರೆ ಅದನ್ನ ಅವ್ರ ಅಭಿಮಾನಿ ಆಗೋಕ್ಕಾಗುತ್ತಾ? ಡಿ ಬಾಸ್ ಅಭಿಮಾನಿಗಳು ಯಾವತ್ತೂ ಆ ಥರ ಕೆಲಸ ಮಾಡಲ್ಲ. ಯಾಕೆಂದರೆ ನಮ್ಮ ಬಾಸ್ ನಮ್ಗೆ ಯಾವತ್ತೂ ಆ ಥರ ಹೇಳ್ಕೊಟ್ಟಿಲ್ಲ. ಒಬ್ರಿಗೆ ಒಳ್ಳೆಯದನ್ನೇ ಮಾಡ್ತೀವಿ ನಾವು, ಕೆಟ್ಟದ್ದು ಯಾವತ್ತೂ ಮಾಡಿಲ್ಲ. ಬಟ್ ಯಾವನೋ ಕಿತ್ತೋದು ಬೇವರ್ಸಿ ನನ್ನ ಮಗ ಫೇಕ್ ಅಕೌಂಟಿಂದ ಮೆಸೇಜ್ ಮಾಡಿದ್ದಾನೆ ಅಂಥೇಳಿ ಎಲ್ಲರೂ ಹಂಗಿರಲ್ಲ. ಅವ್ನು ಯಾರು ಅಂತಲೇ ಗೊತ್ತಿಲ್ಲ ಅವನು. ಹೌದಾ? ಡಿ ಬಾಸ್ ಅಭಿಮಾನಿ ಅಂತೂ ಅಲ್ಲ ಅವನು. ಯಾರೋ ಫೇಕ್ ಮಾಡಿದ್ರು ಅಂತೇಳ್ಬಿಟ್ಟು ಅದನ್ನೇ ತೊಗೊಂಡು ಅಷ್ಟು ದಿನ ಇದು ಮಾಡಿದ್ರಿ. ಅದಕ್ಕೆ ಹೇಳ್ತಿದ್ದೀನಿ ಬ್ರದರ್, ಈ ಕಾಲದಲ್ಲಿ ಒಳ್ಳೆತನಕ್ಕೆ ಇದಕ್ಕೆ ಬೆಲೆ ಇಲ್ಲ ಅಂತ. ಪುಣ್ಯಾತ್ಮ ಎಷ್ಟೋ ಜನಕ್ಕೆ ಅನ್ನ ಕೊಟ್ಟಿದ್ದಾನೆ, ಎಷ್ಟೋ ಅನಾಥಾಶ್ರಮಗಳಿಗೆ ಹೆಲ್ಪ್ ಮಾಡ್ತಿದ್ದಾನೆ. ಅಂಥ ಪುಣ್ಯಾತ್ಮನಿಗೆ ಇವತ್ತು ಈ ಸ್ಥಿತಿ ಬಂದಿದೆ ಅಂದಮೇಲೆ ಒಳ್ಳೆತನಕ್ಕೆ ಬೆಲೆ ಎಲ್ಲಿದೆ ಹೇಳಿ ನೋಡೋಣ? ಒಳ್ಳೆತನಕ್ಕೆ ಬೆಲೆ ಇದೆಯಾ? ಅನ್ಕೊಂಡಿರಲಿಲ್ಲ, ಗುಯ್ಯ ಕೂಡ ಮಾಡಿಲ್ಲ ಸರ್. ನಾವು ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಎಲ್ಲೋ ಹೊರಗಡೆ ಇದ್ದೆ,
ತುಂಬ ಬೇಜಾರಾಗೋಯ್ತು. ನನಗೆ ಹೆಂಗೆ ಆಗ್ತಿದೆ ಅಂದರೆ ಮಾತಾಡೋಕೆ ಆಗ್ತಾಯಿಲ್ಲ ನನಗೆಲ್ಲ, ಅಷ್ಟು ನೋವಿದೆ ಮನಸ್ಸಲ್ಲಿ, ಅಷ್ಟು ಬೇಜಾರಿದೆ ನಮಗೆ. ಬಟ್ ನೀವು ಕೂಡ ಬಂದರೂ ಕೂಡ ನನಗೆ ಮಾತಾಡೋ ಸ್ಥಿತಿಲ್ಲ. ನೀವು ಬಂದಿದ್ದೀರ ಅಂತ ರೆಸ್ಪೆಕ್ಟ್ ಕೊಟ್ಟು ಹೊರಗಡೆ ಬಂದು ಮಾತಾಡ್ತಾಯಿದ್ದೀನಿ ಅಷ್ಟೇ. ಅಷ್ಟು ಬೇಜಾರಾಗ್ಬಿಟ್ಟಿದೆ ಸರ್ ಇವತ್ತು, ನಿಜ ಹೇಳ್ತಿದ್ದೀನಿ. ಅಷ್ಟು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ ಅಭಿಮಾನಿಗಳಿಗೆ. ಇವತ್ತೇನು ಎಲ್ಲರಿಗೂ ಇವತ್ತು ಖುಷಿಯಾಗಿದೆಯಲ್ಲ, ಏನು ನಮ್ಮನ್ನು ಇರಿಟೇಷನ್ ಮಾಡೋರು, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರಿಗೆ ಇವತ್ತು ಹಬ್ಬನೇ ಆಗಿರ್ಬೋದು ಅವ್ರಿಗೆ. ಒಂದು ದಿನ ನಮಗೂ ಒಳ್ಳೆ ದಿನ ಬರುತ್ತೆ. ಕಾಲಾಯ ತಸ್ಪಾಯ ನಮಃ, ನಮಗೂ ಒಳ್ಳೆ ದಿನ ಬರುತ್ತೆ. ಯಾರು ಏನೇ ಕುತಂತ್ರ ಹಾಕಿದ್ರು, ಯಾರು ಏನೇ ಮಾಡಿದ್ರು, ನಾವು ಅಭಿಮಾನಿಗಳು ಪ್ರಾಣ ಬೇಕಾದ್ರೆ ಬಿಟ್ಕೊಡ್ತೀವಿ, ಬೇಕಾದ್ರೆ ಆ ಅಪ್ಪನ ಬಿಟ್ಕೊಡಲ್ಲ ಆಯಿತಾ. ನಮಗೂ ಒಳ್ಳೆತನ ಹೇಳ್ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾನು ಕಮ್ಮಿ ಮಾಡಿಬಿಟ್ಟೆ, ರಿಯಾಕ್ಟ್ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದೆ. ನಾನು ಯಾಕೆ ಮಾತಾಡ್ಬೇಕು ಹೇಳಿ. ಬಟ್ ಸುಮ್ಮನೆ ಇದ್ದವ್ರಿಗೆ ಈ ಥರ ಎಲ್ಲ ಮಾಡ್ತಾರಂದ್ರೆ ತುಂಬ ಬೇಜಾರಾಗುತ್ತೆ. ಬಟ್ ಆದರೂ ಈ ಥರ ಆಗಬಾರ್ದಾಗಿತ್ತು ನಮ್ಮ ಬಾಸ್ಗೆ, ಆಗಿದೆ. ಬಟ್ ಒಳ್ಳೇದಾಗುತ್ತೆ. ಇವತ್ತು ಸಾಂಗ್ ರಿಲೀಸ್ ದಿನ ತುಂಬ ಖುಷಿಯಾಗಿದ್ವಿ, ಸಾಂಗ್ ರಿಲೀಸ್ ಆಗುತ್ತೆ, ತುಂಬ ಎಂಜಾಯ್ ಮೂಡಲ್ಲಿದ್ವಿ. ಬಟ್ ಇವತ್ತು ಬ್ಯಾಡ್ ಮೂಡ್ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ ಸರ್, ಆಗೋಯ್ತು. ಪರವಾಗಿಲ್ಲ, ಯಾರು ಏನೇ ಮಾತಾಡಲಿ, ಯಾರು ಏನೇ ತಿಳ್ಕೊಳ್ಳಿ, ನಾವು ಮಾತ್ರ ನಮ್ಮ ಬಾಸನ ಯಾವತ್ತು ಇಲ್ಲಿಟ್ಕೊಂಡು ಪೂಜೆ ಮಾಡ್ತೀವಿ. ಇಲ್ಲಿ ಯಾವತ್ತಿಗೂ ಎದೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ನಾವು, ಯಾವತ್ತೂ ಬಿಟ್ಕೊಡಲ್ಲ. ಅವ್ರು ಯಾವತ್ತಿದ್ರೆ ನಮಗೆ ದೇವರೇ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.